ಗೋಕಾಕ್ ನಗರದ ಘಟಪ್ರಭಾ ಮತ್ತು ಮಾರ್ಕಂಡೇಯ ನದಿಗಳ ಸಂಗಮ ಸ್ಥಳದಲ್ಲೇ ಶ್ರೀ ಸಂಗಮೇಶ್ವರ ದೇವಸ್ಥಾನದ ಸಂಗಮ ಸ್ಥಳವನ್ನು ಅಭಿವೃದ್ಧಿಪಡಿಸುವ ಕಾರ್ಯವನ್ನು ಚರ್ಚಿಸಲು ಶ್ರೀ ಸಂಗಮೇಶ್ವರ ದೇವಸ್ಥಾನದ ಹತ್ತಿರ ಜ್ಞಾನ ಮಂದಿರದಲ್ಲಿ ಸಭೆಯನ್ನು ಉದ್ದೇಶಿಸಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅಶೋಕ್ ಪೂಜಾರಿಯವರು ಹಿರಿಯ ರಾಜಕೀಯ ಮುಖಂಡರು ಗೋಕಾಕ್, ಜಯಾನಂದ್ ರಾಜು ಮುನವಳ್ಳಿ, ಕೆಎಲ್ಇ ನಿರ್ದೇಶಕರು ಬೆಳಗಾವಿ, ಬಸವರಾಜ್ ಕಲ್ಯಾಣ್ ಶೆಟ್ಟಿ ಗಣ್ಯ ವ್ಯಾಪಾರಸ್ಥರು ಗೋಕಾಕ್ ಕ್ಷೇತ್ರದ ಶಾಸಕರಾದ ರಮೇಶ್ ಜಾರಕಿಹೊಳಿ ಮತ್ತು ಸನ್ಮಾನ್ಯ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಸಂಗಮೇಶ್ವರ ಮಂದಿರ ಜೀರ್ಣೋದ್ಧಾರದ ಬಗ್ಗೆ ಚರ್ಚಿಸಲಿದ್ದೇವೆ ಎಂದು ತಿಳಿಸಿದ್ದಾರೆ. ವರದಿ ಬಾಬು ಗೋಕಾಕ್. ರಚನೆ ಮಾಡ್ತೀವಿ. ಅವರ ಅಧ್ಯಕ್ಷತೆಯನ್ನು ಬಸವರಾಜ್ ಕಲ್ಯಾಣ ಅಧ್ಯಕ್ಷತೆಯನ್ನ ಒಂದು ಸಮಿತಿ ಮಾಡ್ತೀವಿ. ಅದಕ್ಕೆ ಪೂರಕವಾಗಿ ಇನ್ನೂ ಅದರ ಉತ್ಸಾಹದಿಂದ ಕೆಲಸ ಮಾಡುವಂತ ಎಲ್ಲವನ್ನೂ ಹಾಕಿ ಇವತ್ತು ಕೆಲಸಕ್ಕೆ ಇವತ್ತಿಂದನ ಚಾಲನೆ ಕೊಡಬೇಕನ್ನುವಂತ. ನಾನು ಮಲ್ಲಿಕಾರ್ಜುನ ಬಾಳಯ್ಯ ಪೂಜಾರಿ, ಈ ಗುಡಿ ಅರ್ಚಕ, ಈ ಸಂಗಮೇಶ್ವರ ಗುಡಿ ಅರ್ಚಕ. ಇದು ಘಟಪ್ರಭಾ ಹಾಗೂ ಮಾರ್ಕಂಡ ನದಿಯ ದಡದಲ್ಲಿರುತ್ತದೆ. ಇದಕ್ಕೆ 700 ವರ್ಷದ ಇತಿಹಾಸ ಹೊಂದಿರ್ತದೆ. ಇದಕ್ಕೆ ಇಲ್ಲಿ ಇತ್ತೀಚಿನ ನದಿಯ ಭಾಳ ಬರೋದ್ರಿಂದ ಈ ನದಿ ಆಚೆ ಕಡೆ ಕೊಚ್ಕೊಂಡು ಹೋಗಿಬಿಟ್ಟೈತದ. ಈ ಗುಡಿ ಹೋಗಕ್ಕೆ ಹಾದಿಲ್ಲ. ಎರಡನೇದಂದ್ರೆ ಗುಡಿ ಇಲ್ಲಿ ವರ್ಷಕ್ಕೊಮ್ಮೆ ಪವಿತ್ರ ಸಂಗಮ ಸ್ನಾನ ಮಾಡೋಕ್ಕೆ ಸಂಕ್ರಾಂತಿಗೆ ಒಂದು 1000 ಮಂದಿ ಭಕ್ತರು ಬರ್ತಾರೆ. ಈಗ ಏನದ ಇದೆಲ್ಲ ನೀರು ಮತ್ತು ಇಲ್ಲೇನು ಇಳ್ಯಾಕೆ ಹೋಗಕ್ಕೆ ಹಾದಿಲ್ದರ್ಕಾಗಿ ಇವೆಲ್ಲ ಕೊಚ್ಚಿ ಹೋಗ್ಬೇಕು. ಸರ್ಕಾರದಿಂದ ಇಲ್ಲಿ ಘಾಟು ಮತ್ತು ಘಾಟ್ ಅಭಿವೃದ್ಧಿ ಆಗಬೇಕು, ಹೋಗಕ್ಕೆ ರಸ್ತೆ ಅಭಿವೃದ್ಧಿ ಆಗಬೇಕು. ಇದರಿಂದ ಸರ್ಕಾರ ಸ್ವಲ್ಪ ಮೇಲ್ಮೇಲೆ ತೊಗೊಂಡು ಭಾಳ ಒಳ್ಳೇದಾಗ್ತದೆ. ಈ ಕಡೆ ಎಲ್ಲ ಇದೇನದಲ್ಲ ಇಲ್ಲೆಲ್ಲ ಇದೆ. ಆಚೆ ಕಡೆ ಘಟಪ್ರಭಾ ಬಂದೈತಿ, ಈಚೆ ಕಡೆ ಮಾರ್ಕಂಡೆ ಬಂದೈತಿ. ಇಲ್ಲೇ ಸಂಗಮ ಆಗೈತಿ. ಆ ಸಂಗಮ ಬಿಟ್ರೆ ಪ್ರಭಾ ಮತ್ತು ಕೃಷ್ಣಾ ನದಿಗಳ ಸಂಗಮ ಸ್ಥಾನ ಇವತ್ತೇನು ಕೂಡಲ ಸಂಗಮ ಕ್ಷೇತ್ರ ಐತಿ. ಅದನ್ನು ಬಿಟ್ಟರೆ ಇನ್ನೊಂದು 2 ನದಿಗಳ ಪವಿತ್ರ ನದಿಗಳ ಸಮ್ಮಿಲನ ಎಲ್ಲರೂ ಆಗಿದ್ರೆ ಅದು ಗೋಕಾಕ್ದೊಳಗಾಗೈತಿ. ಘಟಪ್ರಭಾ ನದಿ ಮತ್ತು ಮಾರ್ಕಂಡೆ 2 ನದಿಗಳು ಕೂಡಿದವು. ಮತ್ತು ಇನ್ನು ಘಟಪ್ರಭಾ ನದಿಯ ಹಿನ್ನೆಲೆ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಅದಕ್ಕಿಂತ ಮೊದಲನ ಹಿರಣ್ಯಕೇಶಿ ನದಿ ಇದ್ದದ್ದು ಘಟಪ್ರಭಾ ನದಿಗೆ ಕೂಡೈತಿ. ಆ ಲೆಕ್ಕ ವಿಚಾರ ಮಾಡಿದ್ರೆ ಇದು ತ್ರಿವೇಣಿ ಸಂಗಮ ಇದ್ದಾಗ ಘಟಪ್ರಭಾ ಮಾರ್ಕಂಡೇಯ ಮತ್ತು ಹಿರಣ್ಯಕೇಶಿ ನದಿಗಳ ತ್ರಿವೇಣಿ ಸಂಗಮ ಇದ್ದಾಗ ಐತಿ ಗೋಕಾಕ್ ಕ್ಷೇತ್ರ. ಇನ್ನು ವಾಣಿಜ್ಯ ದೃಷ್ಟಿಯಿಂದ ಮತ್ತು ಪ್ರವಾಸಿ ಕೇಂದ್ರಗಳ ದೃಷ್ಟಿಯಿಂದ, ಜನಸಂಖ್ಯೆಯ ದೃಷ್ಟಿಯಿಂದ, ಇನ್ನು ವಾಣಿಜ್ಯೋದ್ಯಮದ ದೃಷ್ಟಿಯಿಂದ ಗೋಕಾಕ್ ಬೆಳೆದೈತಿ. ಅದು ಬೆಳೆದೈತೆ ಅಂದ್ರೂ ಸಹಿತ ಇದು ಪ್ರೇಕ್ಷಣೀಯ ಸ್ಥಳವಾಗಿ ಪ್ರವಾಸಿಗರ ಆಕರ್ಷಣೆ ಮಾಡುವಂಥ ದೇವಸ್ಥಾನ. ಬಹುಶಃ ಆವತ್ತಿನ ಸಂದರ್ಭದೊಳಗೆ ಅದಕ್ಕೆ ಒಂದು ದೈವಿ ಸ್ವರೂಪ ಐತೆ ಅಂತೇಳಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗೈತಿ. ಅದಕ್ಕೆ ಇವತ್ತು ನಮ್ಗೆ ಸರ್ಕಾರದ ಒತ್ತಾಯಿತು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ತನ್ಮೂಲಕ 2 ಪವಿತ್ರ ನದಿಗಳ ಸಂಗಮ ಸ್ಥಾನ ಈ ಭಾಗದ ಜನರಿಗೆ ದೊರೆಯಬೇಕು. ಅವರ ಪವಿತ್ರ ಕ್ಷೇತ್ರ, ಆ ಶಿವನನ್ನು ಆರೈಸುವಂಥ ಕ್ಷೇತ್ರ ಈ ಕೂಡಲ ಸಂಗಮೇಶ್ವರ ದೇವಸ್ಥಾನ ಬೆಳಿಬೇಕು ಅನ್ನೋಂಥ ಭಾವನೆ ನಮ್ದೈತಿ. ಅದಕ್ಕೆ ಇವತ್ತು ಗೋಕಾಕ್ದೊಳಗೆ ನಾವು ಒಂದು ಸಭೆ ಮಾಡಿದ್ದೀವಿ. ಆ ಸಭೆಯೊಳಗನ ಒಂದು ನಿರ್ಣಯ ಮಾಡಿದ್ದೀವಿ. ಇವತ್ತಿನ ನಮ್ಮ ಗೋಕಾಕದ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಮುಖಾಂತರ, ಇಲ್ಲಿ ಶಾಸಕರ ಮುಖಾಂತರ ಸರ್ಕಾರದ ಗಮನ ಸೆಳೀಬೇಕು. ಇದಕ್ಕೆ ಪೂರಕವಾದಂಥ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಚಾಲನೆ ಇವತ್ತೇನು ನಾಳೆ ಬಜೆಟ್ ಮಂಡನೆ ಆಗತ್ತೆ ಅದರೊಳಗೆ ದೊರೆಯಬೇಕನ್ನೋ ಸಲುವಾಗಿನ ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರಕವಾದಂಥ ಮುಂದಿನ ಕೆಲಸ ಮಾಡಾಕ್ತೀವಿ. ನಮ್ಗೆ ಏನು ಆಗಬೇಕಾಗಿತ್ತು ಅಂದರೆ ಇವತ್ತೇನು ನಾವು ಎದುರು ದೇವಸ್ಥಾನ ನೋಡ್ತೀವಿ, ಆ ದೇವಸ್ಥಾನಕ್ಕೆ ಹೋಗೋ ಸಲುವಾಗಿ ರಸ್ತೆಯ ಸೌಲಭ್ಯ ಇಲ್ಲ. ಅದಕ್ಕೆ ಸಮೀಪನ ಇವತ್ತು ಗ್ಲಾಕ್ಸೋ ಫ್ಯಾಕ್ಟ್ರಿಯಿಂದ ಗೋಕಾಕ್ ನಗರ ಕನೆಕ್ಟ್ ಆಗುವಂಗೆ ಒಂದು ಹಾದಿ ಐತಿ, ದೊಡ್ಡ ಸರ್ಕಾರಿ ಅಧಿಕೃತ ಹಾದಿ ಐತಿ. ಆ ಹಾದಿ ನಡುವೆ ಹೊಡಿ ಐತಿ. ಆ ಹೊಡಿಗೆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆತಂದ್ರೆ ಮಾರ್ಕಂಡೆ ನದಿಗೆ ಇಲ್ಲಿ ಸಂಗಮೇಶ್ವರ ಗುಡಿ ಹತ್ತಿರ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆತಂದ್ರೆ ಸಂಪರ್ಕ ಸೌಲಭ್ಯ ಸರಳ ಆಕೈತಿ. ದೇವಸ್ಥಾನಕ್ಕೂ ಹೋಗ್ಬೋದು, ಇನ್ನು ಪಾಲ್ಸ್ ರೋಡಿಗೂ ಹೋಗ್ಬೋದು. ಆ ಒಂದು ಅನುಕೂಲತೆ ಆಕೈತಿ. ಇನ್ನು ಈ 2 ಪವಿತ್ರ ನದಿಗಳ ಸಂಗಮ ಐತಿ. ಅಂದರೆ ಇಲ್ಲೆಲ್ಲ ನೋಡಿದ್ದೀವಿ ನೀವು. ಇಲ್ಲಿ ಬಂದು ನಾವು ಸ್ನಾನ ಮಾಡ್ತೀವಿ, ಒಂದು ಪವಿತ್ರ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ತಗೋತು ಅಂದರೆ ಅದಕ್ಕೆ ಪೂರಕವಾದಂಥ ಸೌಲಭ್ಯ ಇಲ್ಲ. ಆ ಸೌಲಭ್ಯ ಆಗಬೇಕಾಯ್ತಾರೆ ಸರ್ಕಾರದ ಮುಂದೆ ನಮ್ಮದು ವಿನಂತಿ ಐತಿ. ಇವತ್ತು ಏನು ಈ ನದಿಯ ಬಲಗಡೆ ಐತಿ, ಇಲ್ಲಿ ಸಂಪೂರ್ಣವಾಗಿ ಒಂದು ದೊಡ್ಡ ಗೋಡೆ ಆಗಬೇಕು. ಆ ಗೋಡೆಗೆನ ಘಾಟ್ ಸೆಕ್ಷನ್ ಟೈಪ್ ನಿರ್ಮಾಣ ಆಗಬೇಕು. ಅದರ ಸ್ಟೆಪ್ಸ್ ವೈಸ್ ಈ ನದಿಗೆ ಹೋಗುವಂಥ ಒಂದು ಸ್ಥಿತಿ ಬರಬೇಕು. ಆ ಹೊಳಿಯೊಳಗೆ ಒಂದು 10 ಫುಟ್ ಕಾಂಕ್ರೀಟ್ ಪ್ಲೇಸ್ ಆತಂದ್ರೆ ಅಲ್ಲಿ ನಿಂತ ಈ ಪವಿತ್ರ ನದಿಯೊಳಗೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ರಸ್ತೆ ಮುಖಾಂತರ ದೇವರ ದರ್ಶನ ಪಡಿಬೇಕು ಅನ್ನೋಂಥ ರೀತಿಯೊಳಗೆ ಸೌಲಭ್ಯ ಆದರೆ ಬಹುಶಃ ಈ ಒಂದು ಕ್ಷೇತ್ರನೂ ಧಾರ್ಮಿಕ ಕ್ಷೇತ್ರವಾಗಿ ದೊಡ್ಡ ಪ್ರಮಾಣದಾಗ ಬೆಳೀತೈತಿ.
ಎಲ್ಲಕ್ಕಿಂತಲೂ ಮುಖ್ಯವಾಗಿ ಆ ಎರಡು ನದಿಗಳ ಸಂಗಮದ ಗಂಗಾ ಸ್ನಾನ ಇವತ್ತು ನಮ್ಮ ಜನರಿಗೆ ದೊರೆತೈತೆ ಅನ್ನೋಂಥ ಭಾವನೆಯಿಂದ ಇವತ್ತು ಈ ಎರಡು ಕೋರಿಕೆಯನ್ನು ಇಟ್ಕೊಂಡು ಕೇಸಿಂದ ನಾವು ಸಭೆ ಮಾಡಿದ್ದೀವಿ. ಆ ಸಭೆಯ ಮುಖಾಂತರ ಸರ್ಕಾರವನ್ನು ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡ್ಕೋತೀವಿ. ಕೂಡಕ್ಕೆ ಇದಕ್ಕೆ ಪೂರಕವಾದಂಥ ಚಾಲನೆ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಿ ನಮ್ಮ KLE ಸೊಸೈಟಿಯ ನಿರ್ದೇಶಕರಾದ ಜಯಾನಂದ ಮುನ್ನೋಳಿ ಅವರು ಮತ್ತು ನಾವು ಇಬ್ಬರು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀವಿ. ಇನ್ನೆಲ್ಲ ನೋಡಿದ್ದೀವಿ. ಬಹುಶಃ ಅತ್ಯಂತ ಸೂಕ್ತ ಸ್ಥಳ ಐತಿ, ಪ್ರೇಕ್ಷಣೀಯ ಸ್ಥಳ ಐತಿ, ಧಾರ್ಮಿಕ ಸ್ಥಳ ಐತಿ. ಇದರ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒತ್ತಾಯ ನಮ್ಮದಾಗೈತಿ. ಮಾತಾಡಿ.